ಸರ್ ಸಖತ್ತಾಗಿದೆ ಮೂವಿ ಸರ್. ಪ್ರಮೋದ್ ಸರ್ ಪೃಥ್ವಿ ಅಂಬರ್ ಅವ್ರು ಮಾಡಿರೋದು ಅಂಕರೆ ಅಲ್ಟಿಮೇಟ್ ಆಗಿ ಸರ್ ಮೂವಿ. ಎಲ್ಲರೂ ಮನೆಯವರೆಲ್ಲ ಕುತ್ಕೊಂಡು ನೋಡ್ಕೋಬಹುದು. ಆಮೇಲೆ ಇದರಲ್ಲಿ ತಾಯಿ ಪ್ರೀತಿ ಏನು, ಆಮೇಲೆ ಪ್ರೀತಿ ಬಗ್ಗೆ ಏನು, ಗಂಡ ಹೆಂಡತಿ ಹೇಗೆ ಜೀವನ ಮಾಡೋದ್ರ ಬಗ್ಗೆ ಅಂತ ಅದರಲ್ಲೂ ಕೂಡ ಇದರಲ್ಲಿ ತಿಳಿಸಿದ್ದಾರೆ ಸರ್. ಇದರಲ್ಲಿ ಸಖತ್ತಾಗಿದೆ ಮೂವಿ ಸರ್. ನಾನು ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಭುವನಂ ಗಗನಂ ಅಂತ ಹೇಳ್ತೀನಿ. ನನಗೆ ಪೃಥ್ವಿ ಅಂಬರ್ ಲವ್ ಸ್ಟೋರಿ ಮಾತ್ರ ಸಖತ್ತಾಗಿತ್ತು ಸರ್. ಅವ್ರ ಬಗ್ಗೆ ವಾಪಸ್ಸು ಪೃಥ್ವಿ ಇದು ಪ್ರಮೋದ್ ಸರ್ ಇದಾರಲ್ಲ ಸರ್, ಅದರಲ್ಲಿ ಗಂಡ ಹೆಂಡತಿ ಜೀವನದ ಬಗ್ಗೆ ಏನು ಅಂತ ತಿಳಿಸ್ಕೊಟ್ಟಿದ್ದಾರೆ ಸರ್. ಅದರಲ್ಲಿ ದೂರ ಆಗೋಕೆ ಜಾಸ್ತಿ ಹೇಳ್ಬೇಕಂದ್ರೆ ಲವರ್ಸ್ಗಳಿಗೆಲ್ಲ ಹೇಳ್ಬೇಕಂತಂದ್ರೆ ದೂರ ಆಗ್ಬೇಕಂದ್ರೂ ಯೋಚನೆ ಮಾಡ್ಕೊಂಡು ದೂರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸಖತ್ತಾಗಿದೆ ಮೂವಿ ಸರ್, ಸೂಪರ್ ಆಗಿದೆ. ಥ್ಯಾಂಕ್ ಯು. ರಿಯಲ್ ಲೈಫಿಗೆ ಏನಂತಂದ್ರೆ ಗಂಡ ಹೆಂಡತಿ ಬಗ್ಗೆ ನನಗೆ ಅದರಲ್ಲಿ ಮಾತ್ರ ಅರಿವಾಗಿದೆ. ನಾನು ಫ್ಯಾಮಿಲಿ ಮ್ಯಾನು, ಮದುವೆ ಆಗಿದ್ದೀನಿ. ಆಲ್ಮೋಸ್ಟ್ ನಾವು ಕೂಡ ದೂರ ಆಗಿದ್ದೀವಿ. ಹತ್ತಿರದಲ್ಲಿ ಅದೇ ಥರ ಕೂಡ್ಬೋದು ಅಂತ ನಾವು ಅನಿಸಿಕೆ ಇದೆ ಸರ್. ಥ್ಯಾಂಕ್ ಯು. ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ಕನ್ನಡದ ಪ್ರೇಕ್ಷಕರಿಗೆ ಇವತ್ತೇನು ಪ್ರೇಮಿಗಳ ದಿನ ಒಂದು ಅದ್ಭುತವಾದ ಸಂದೇಶವನ್ನು ಈ ಸಿನಿಮಾದ ಮುಖಾಂತರ ಕೊಟ್ಟಿದ್ದಾರೆ. ಇವತ್ತಿನ ಯುವ ಪೀಳಿಗೆ ಏನು ಪ್ರೀತಿ ಪ್ರೇಮದ ಹುಚ್ಚಿನಲ್ಲಿ ಮದುವೆಯನ್ನಾಗಿ ನಂತರ ಅದು ಡೈವರ್ಸ್ ಮಟ್ಟಕ್ಕೆ ಹೋಗುತ್ತಲ್ವಾ, ಅದಲ್ಲ ಜೀವನ. ಆಮೇಲೆ ಅವರಿಗೆ ಬದುಕು ಬಹಳ ದೊಡ್ಡದಾಗಿದೆ. ಅವಾಗ ಪ್ರೀತಿಸೋದನ್ನ ಕಲಿಯೋದು ಹೇಗೆ ಅನ್ನೋದನ್ನ ಈ ಒಂದು ಚಿತ್ರದ ಮುಖಾಂತರ ಅದ್ಭುತವಾಗಿ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತಿನ ಯುವ ಪೀಳಿಗೆಗೆ ಈ ಸಿನಿಮಾ ಒಂದು ಮುಂದೆ ಅವರ ಫ್ಯೂಚರ್ನಲ್ಲಿ ತಿಳ್ಕೊಳ್ಳೋದು ಬಹಳಷ್ಟು ಇರುತ್ತೆ. ಹಾಗಾಗಿ ಈ ಸಿನಿಮಾವನ್ನು ಎಲ್ಲ ಯುವ ಪೀಳಿಗೆ ನೋಡಿ ಇವತ್ತಿನ ಪ್ರೇಮಿಗಳ ದಿನಕ್ಕೆ ಅರ್ಥಪೂರ್ಣವಾದ ಒಂದು ಸಿನಿಮಾವನ್ನ ಮುನೇಗೌಡರು ಬ್ಯಾನರ್ ಮುಖಾಂತರ ಕೊಟ್ಟಿದ್ದಾರೆ. ಎಲ್ಲ ನಟರು ಕೂಡ ಅದ್ಭುತವಾಗಿ ಅವರ ನಟನೆಯನ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಬಂದಿದೆ. ಲಾಸ್ಟ್ ಅಲ್ಲಿ ತಾಯಿ ಸೆಂಟಿಮೆಂಟು ಮತ್ತೆ ಏನು ಇಬ್ರು ಪ್ರೇಮಿಗಳು ದೂರ ಆಗಿ ಮತ್ತೆ ಅವ್ರು ಒಂದಾಗಿ ಒಂದು ಬದುಕನ್ನ ಹೇಗೆ ಸಾಗಿಸ್ತಾರೆ ಅನ್ನೋದನ್ನ ಬಹಳ ಅದ್ಭುತವಾಗಿ ಕ್ಲೈಮ್ಯಾಕ್ಸ್ ಅಲ್ಲಿ ತೋರಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಓಕೆ, ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇದೆಲ್ಲರಿಗೂ ಟೆಲಿಕಾಸ್ಟ್ ಆಗಲಿ. ಒಂದು ಅದ್ಭುತವಾಗಿ ಸಿನಿಮಾ, ಇದರಲ್ಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ, ಒಂದು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್. ಇವಾಗ ಸಾಕಷ್ಟು ಜನ ಹೇಳ್ಬೋದು ಏನಪ್ಪ ಮೆಸೇಜ್, ಒಂದು ಸಿನಿಮಾ ನೋಡಿ ಮೆಸೇಜ್ ತಗೋಬೋದು ಅಂತ. ಸಿನಿಮಾ ಅಂದರೆ ಒಂದು ಎಂಟರ್ಟೈನ್ಮೆಂಟ್. ಇದರಿಂದ ಒಂದು ಮೆಸೇಜ್ನ ಹೊರಹಾಕುವಂಥ ಪ್ರಯತ್ನ ಎಲ್ಲರದು. ಬಟ್ ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟ್ ಬಂದಿದೆ. ದಯವಿಟ್ಟು ಎಲ್ಲ ಆ್ಯಕ್ಚುಲಿ ಕನ್ನಡದವರು ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಈ ಸಿನಿಮಾನ ಬೆಳೆಸ್ಬೇಕು. ಏನಕ್ಕಂದರೆ ಪೃಥ್ವಿ ಅಂಬಾರ್ ಅಲ್ಲ, ಸೆಕೆಂಡ್ ಹೀರೋ, ಇಬ್ರು ಹೀರೋ, ಪೃಥ್ವಿ ಅಂಬಾರ್ ಆಮೇಲೆ ಪಂಜು ಅವರು, ಪ್ರಮೋದ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಮ್ಮ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡವ್ರೆ. ಸೊ ಸೊಸೈಟಿಗೆ ಒಳ್ಳೆ ಮೆಸೇಜ್ ಏನಂದರೆ ಇವತ್ತಿಂದ ಎಷ್ಟೋ ಜನ ಡೈವರ್ಸ್ ಆಗೋದು ಕಾಮನ್. ಸೊ ಅದರಲ್ಲಿ ಏನಕ್ಕೋಸ್ಕರ ಆಗುತ್ತೆ ನಾನು ಅನ್ನೋದನ್ನ ಬಿಡಬೇಕು ಫಸ್ಟ್ ಆಫ್ ಆಲ್. ಸೊ ಇದನ್ನು ಚೆನ್ನಾಗಿ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಮ್ಯೂಸಿಕಲಿ ಫೈಟ್ಸು ಆಮೇಲೆ ಪ್ರತಿಯೊಬ್ಬರ ಕ್ಯಾರೆಕ್ಟ್ರು ನೆಕ್ಸ್ಟ್ ಲೆವೆಲ್ ಇದೆ. ಸೊ ಹಾಗಾಗಿ ಸಿನಿಮಾನ ದಯವಿಟ್ಟು ಎಲ್ಲರೂ ನೋಡಬೇಕು. ವಿಶೇಷ ಏನಂದರೆ ಎಲ್ಲ ಅಧ್ಯಕ್ಷರು ಆಮೇಲೆ ದೊಡ್ಡವರೆಲ್ಲ ಬಂದು ಸಿನಿಮಾ ನೋಡಿದ್ದಾರೆ. ಇದು ಒರಿಜಿನಲ್ ರಿವ್ಯೂ. ದಯವಿಟ್ಟು ಸಿನಿಮಾನ ನೋಡಿ. ಸ್ಯಾಟರ್ಡೇ ಸಂಡೇಸ್ ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋಂಥ ಸಿನಿಮಾ. ಎಲ್ಲ ಸಿನಿಮಾ ಒಳ್ಳೇದಾಗಲಿ, ಸಿನಿಮಾ 100 ಹೋಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು.